ಬೇಜಾರ್ ಮಾಡ್ಕೊಬೇಡ, ನೀನೇ ಇದ್ರು ಒಂದ್ 2,000 ಹಾಕೋಣ, ಈ ವಾರ ಬಿಟ್ಟು ಹಾಕ್ತಿವತ್ತ. ನಿಮಗೆ ಕೊಡ್ತಾರೆ ಬಿಕ್ಲಾ ನೀನಾ ವಾಟ್ಸ್ಆಪ್ ಗಾಯ್ಸ್, ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಪ್ರ್ಯಾಂಕ್ ಮಾಡ್ತಾ ಇದೀವಿ. ಯಾವ ಥರ ಪ್ರ್ಯಾಂಕ್ ಅಂತ ಗೊತ್ತಾಗುತ್ತೆ. ಈ ಕ್ರೇಜಿ ಪ್ರ್ಯಾಂಕ್ ಯಾರು ಮಾಡಿಲ್ಲ ಅನ್ಕೊಂತೀನಿ, ಯಾರು ಟ್ರೈ ಮಾಡಿಲ್ಲ. ಆ ಬ್ಲಾಗ್ ಇವತ್ತು ಟ್ರೈ ಮಾಡ್ತಾ ಇದೀನಿ. ಯಾರಿಗೆ ಅಂತಾನೂ ಗೊತ್ತಾಗುತ್ತೆ ನಿಮಗೆ. ವೆಯ್ಟ್ ಮಾಡ್ತೀರಿ. ಅಲ್ಲಿಯವರು ಫುಲ್ ರೆಡಿ ಮಾಡ್ತಿದ್ದಾರೆ ಎಲ್ಲರೂ, ಲೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ. ವೆಯ್ಟ್ ಮಾಡ್ತೀರಿ, ಆಮೇಲೆ ಸಿಗ್ತೀನಿ ಎಲ್ಲ ರೆಡಿ ಆದಮೇಲೆ. ಅಲ್ಲಿಯವರು ಕಾಯ್ತೀರಿ. 5 ಮಿನಿಟ್ಸ್ ಲೇಟರ್. ಗೈಸ್, ಅವಲೇ ಟಾಪಿಕ್ ಹೇಳಿಲ್ಲ ಏನು ಮಾಡ್ತಾ ಇದೀವಿ ಅಂತ. ಇವಾಗ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹುಡುಗಿರಿಂಗೋ ಆಂಟಿದಿರಿಂಗೋ ಗೃಹಲಕ್ಷ್ಮಿ ತೊಗೊತಿದ್ರಲ್ಲ, ಇವತ್ತು ಪ್ರ್ಯಾಂಕ್ ಬಂದ್ಬಿಟ್ಟು ಆಂಟಿದಿರಿಗೆ ಪ್ರ್ಯಾಂಕ್ ಮಾಡ್ತಿರೋದು. ಫುಲ್ ವಿಡಿಯೋ ಫುಲ್ಲು ಒಂದು 4 ಆಂಟಿದಿರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ನಮ್ಮ ಮಮ್ಮಿ ಫ್ರೆಂಡ್ಸ್ ಅವ್ರನ್ನೇ. ಅವ್ರಿಗೆ ಪ್ರ್ಯಾಂಕ್ ಮಾಡ್ತೀವಿ. ಗೃಹಲಕ್ಷ್ಮಿದು ನಿಮಗೆ ಅಮೌಂಟ್ ಬೇಕಂದರೆ, ಇನ್ನೂ ಜಾಸ್ತಿ ಅಮೌಂಟ್ ಆಗಬೇಕಂದ್ರೆ 10,000 ಹಾಕಬೇಕು ನಮಗೆ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಬ್ರದರ್ ಇವತ್ತು ವ್ಲಾಗ್ ಮಾಡ್ತಿರೋದು. ಯಾವ ಥರ ಬರುತ್ತೆ ಫುಲ್ ಎಂಡೋರ್ಗೂ ನೋಡ್ತೀರಿ. ಫುಲ್ ಮಜಾ ಇರುತ್ತೆ ಇವತ್ತು. ಬನ್ನಿ ಸ್ಟಾರ್ಟ್ ಮಾಡೋಣ ವ್ಲಾಗು. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಬಂದು ಈಗ ನಾವು ಮಾಡ್ತಿರೋದು ನಮ್ಮ ಅಮ್ಮನ ಫ್ರೆಂಡು ಭಾರತಿ ಅಂತ. ಮೊನ್ನೆ ಹೋದ ಪ್ರ್ಯಾಂಕ್ ಅಲ್ಲಿ ಬರ್ತಡೇ ಪ್ರ್ಯಾಂಕ್ ಮಾಡಿದಲ್ಲ ಹುಡುಗಿಗೆ, ಅವ್ರ ಮದರ್ಗೆ ಪ್ರ್ಯಾಂಕ್ ಮಾಡ್ತಿರೋದು. ಬನ್ನಿ ಯಾವ ತರ ಮಾಡ್ತೀವಿ ಅಂತ. ರಿಂಗ್ ಆಗ್ತೈತೆ ಫೋನು. ಬನ್ನಿ. ಹಲೋ 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 ಹಲೋ. ಯಾರು? ಭಾರತಿ ಅವ್ರಿಲ್ವಾ? ಇದ್ದಾರೆ, ಕೊಡ್ತೀನಿ. ಕೊಡಿ. ಹಲೋ ಹಲೋ, ಯಾರು? ಮೇಡಮ್ ನಮಸ್ತೆ ಮೇಡಮ್. ಸರ್ ಹೇಳಿ. ಕಾಲ್ ಮಾಡ್ತಿರೋದು. ಸರ್ ಹೇಳಿ. ಇದು ಗೃಹಲಕ್ಷ್ಮಿದು ನೀವೇನ ಅಪ್ಲಿಕೇಶನ್ ಹಾಕಿದ್ರ ಮೇಡಮ್? ಸರ್ ನಂದು ಹಳೇದು ಹಾಕಿದ್ವಲ್ಲ. ಅದು ಅದಕ್ಕೆ ಮೇಡಮ್ ತಿರ್ಗಾ ಹೊಸದಾಗಿ ಬಿಟ್ಟಿದ್ದಾರೆ. ಏನಾರ ಹಾಕಿದ್ದೀರಾ ನೀವು ಗೃಹಲಕ್ಷ್ಮಿದು? ಇಲ್ಲ, ಹಾಕಿಲ್ಲ. ಅದೇ ಮೇಡಮ್, ಹಳೇದು ಏನಂದ್ರೆ ನಿಮ್ದು ಹಳೆ ವೋಟರ್ ಐಡಿ ಏನಾದ್ರು ಇದೆಯಾ? ಸರ್ ವೋಟರ್ ಐಡಿ ಏನ್ ವೋಟ್ ಹಾಕ್ತಿದೀವಿ ಅದೇ ವೋಟರ್ ಐಡಿ ಇರೋದು. ಎಲ್ಲಿ ವೋಟ್ ಹಾಕ್ತಿದೀವಿ ನೀವು? ನಾವ್ ಇಲ್ಲಿ ಇದ್ರ ಹತ್ರ ಬಾಣಾವರ. ಹೌದಾ ಮೇಡಮ್? ಅದೀಗ ಹಳೇದಿದೆಯಲ್ಲ ನಿಮ್ದು, ಹಳೇದು ನಿಮ್ದು ಗೃಹಲಕ್ಷ್ಮಿ ಏನಿದೆ ಡಾಕ್ಯುಮೆಂಟ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ಪ್ರೂಫ್ ಅಂತ ಗೃಹಲಕ್ಷ್ಮಿ ಮಾಡಿಸ್ಕೊಂಡಿರೋದು? ಗೃಹಲಕ್ಷ್ಮಿ ಮಾಡಿಸ್ಕೊಂಡಿರೋ ಪ್ರೂಫ್ ಏನಿಲ್ಲ ಸರ್. ಅದೇ ಮೇಡಮ್, ಯಾಕಂದ್ರೆ ಈಗ ಸರ್ಕಾರ ಎಲ್ಲ ಹೊಸದಾಗಿ ಚೇಂಜ್ ಮಾಡಿದಾರೆ ಮೇಡಮ್. ಅದು ಈಗ ಏನಂದ್ರೆ, ನೀವು ನಮಗೆ 10,000 ಕೊಟ್ರೆ ನಾವು ನಿಮಗೆ 20,000 ಬರೋ ತರ ಗೃಹಲಕ್ಷ್ಮಿ ಮಾಡ್ಕೊಡ್ತೀವಿ ಮೇಡಮ್. ನೀವು 10,000 ಕೊಟ್ರೆ ನಮಗೆ, ನೀವು ಅಪ್ಲಿಕೇಶನ್ ನಿಮ್ಗೆಲ್ಲ ಪ್ರೂಫ್ ಸಿಗುತ್ತೆ. ನಿಮಗೆ ಏನ್ ಕೊಡ್ತೀರಾ ಎಲ್ಲ. ನೀವು 10,000 ಕೊಟ್ರೆ ನಿಮಗೆ 20,000 ಗೃಹಲಕ್ಷ್ಮಿಯಿಂದ ಏನಾಯ್ತು ನಾವು ಸರ್ಕಾರದಿಂದ ನಿಮಗೆ ಸೌಲಭ್ಯ ಆಗೋ ತರ ಎಲ್ಲ ಮಾಡಿಸ್ಕೊಡ್ತೀವಿ ಮೇಡಮ್. ಸರ್ಕಾರ ಕೊಡ್ತಾರಲ್ಲ ಸರ್, ನಿಮ್ಗೆ ಯಾಕೆ 10,000 ಕೊಡ್ಬೇಕು ನಾವು? ಮೇಡಮ್ ಸರ್ಕಾರದವ್ರು ದುಡ್ಡಿಗೆ ನಿಮ್ಮ ಮೇಲೆ 10,000 ಕೊಡ್ತಾರ? ಅಲ್ಲ ಮೇಡಮ್, ಹಾಕೋ ದುಡ್ಡು 4 ತಿಂಗಳಿಂದ 1 ರೂಪಾಯಿ ಹಾಕಿಲ್ಲ ಕಳ್ಳನ್ ಮಕ್ಳು. ಜೊತೆಗೆ 10,000 ಬೇರೆ ನಿಮಗೆ ಕೊಡ್ತಾರೆ. ಇಡಿ ಫೋನ್ ಮಾಡಕ್ ಕೆಲ್ಸ ಇಲ್ಲ. ಗಾಯ್ಸ್ ಫುಲ್ ರಾಂಗ್ ಆಗಾದ್ರು ಅವರು. ಮತ್ತೆ ಮಾಡ್ತೀವಿ ಅವ್ರಿಗೆ, ಮತ್ತೆ ಮಾಡ್ತೀವಿ. ನೋಡ್ತೀರಿ, ಕಾಯ್ತೀರಿ, ಮತ್ತೆ ಮಾಡ್ತೀವಿ. ನೋಡೋಣ, ಮತ್ತೆ ಕೇಳೋಣ. ಮೇಡಮ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇದು ಇನ್ಕ್ರೀಸ್ ಆಗುತ್ತೆ ಅದಕ್ಕೋಸ್ಕರ ಮಾಡ್ತಿರೋದು ಅಂತ ಹೇಳಿ. ಮೇಡಮ್ ರಿಂಗ್ ಆಗ್ತಿದೆ ತಿರ್ಗಾ ಫೋನು. ಫುಲ್ ಸೈಕ್ ಆಗ್ಬಿಟ್ರು ಆಗಿದೆ. ಹಲೋ ಹಲೋ ಹೇಳಿ ಮೇಡಮ್. ಇದು ಸ್ಫೂರ್ತಿ ಹೇಳೋರು ಕೇಳಿಸ್ಕೊಳ್ಳಿ ಮ್ಯಾಮ್, ಅರ್ಧಕ್ಕೆ ಕಟ್ ಮಾಡ್ಬೇಡಿ. ಕಾಲ್ ಮಾಡ್ತಿರೋದು ಮೇಡಮ್. ಸರ್ ದುಡ್ಡು ಬರಲ್ಲ ಮಾಡಲ್ಲ, ಸುಮ್ನೆ ಎಲ್ಲಿ ಯಾವ ಕಳ್ತನ ಮಾಡಿ ನಿಮಗೆ 10,000 ನಾವು ಕೊಡೋಣ? ಹೇಳಿ ನೋಡೋಣ. ಮೇಡಮ್ ಕಳ್ತನ ಮನೆ ಕೆಲಸ ಮಾಡ್ತಾ ಇದೀವಿ ಅಪಾರ್ಟ್ಮೆಂಟ್ ಅಲ್ಲಿ 15,000ಕ್ಕೆ. ಅದ್ರಲ್ಲಿ ನಿಮಗೆ 10,000 ನಾವು ಎಲ್ಲಿಂದ ಕೊಡೋಣ ಹೇಳಿ ನೋಡೋಣ. ಕೈಯಿಂದ ಕೊಟ್ರೆ ಸಾಕು 10,000, ಎಲ್ಲಿಂದ ಇಲ್ಲ, ಯಾವ ಸಂಬಂಧನೂ ಇಲ್ಲ. ಇಡಿ ಫೋನ್. ಯಾವ ದುಡ್ಡು ಬರಲ್ಲ, ಯಾವ ಕಳ್ಳನ್ ಮಕ್ಳು ಹಾಕಲ್ಲ. ಈಗ ಹಾಕೋ ದುಡ್ಡಿಗೂ ಬಾಯಿ ಮುನ್ನಾಕಿದಾರೆ. 4 ತಿಂಗಳಿಂದ 1 ರೂಪಾಯಿ ಹಾಕಿಲ್ಲ. ಇನ್ನು 1 ವರ್ಷ 8 ತಿಂಗಳು ಇರ್ತ ಒಂದ್ ಸರ್ಕಾರ ಬಿದ್ದೋಗುತ್ತೆ. ಮತ್ತೆ ಯಾವನ್ ಬರ್ತಾನ? 10,000 ಯಾವ ಮೇಲೆ ಕಳ್ತನ ಮಾಡ್ಕೊಡೋಣ? ಯಾವ ಗೃಹಲಕ್ಷ್ಮಿ ಬೇಡ, ಯಾವ ಇದು ಬೇಡ. ಇಡಿ ಫೋನ್. ಮೇಡಮ್ ಹೆಂಗ್ ಮಣ್ಣು ಹಾಕಿದ್ರು ನಿಮ್ ಬಾಯಿಗೆ? ಮೇಡಮ್ ಹೆಂಗ್ ಮಣ್ಣು ಹಾಕಿದ್ರು ಬಾಯಿಗೆ ನಿಮ್ಗೆ? ಯಾವನ್ ಕೊಡ್ತಾನ ದುಡ್ಡ? ಅಲ್ಲ ಮೇಡಮ್, ಅದೇ 4 ತಿಂಗಳಿಂದ 1 ರೂಪಾಯಿ ಹಾಕಿಲ್ಲ. ಯಾವ ಗೃಹಲಕ್ಷ್ಮಿ ಬಂದಿಲ್ಲ, ಯಾವ್ದು ಬಂದಿಲ್ಲ. ಅಲ್ಲ ಮೇಡಮ್, ಇನ್ಮೇಲೆ ಬರುತ್ತೆ. ಅದಕ್ಕೆ ಹೇಳಿದ್ರು ಬಾಯಿಗೆ ಮಣ್ಣು ಯಾವ ತರ ಹಾಕಿದ್ರು.
ಅಲ್ಲ ಹಾಕಿರ್ತಾನೆ ಅವ್ರ ದುಡ್ಡುನ ನಮಗೆ. ಅದಕ್ಕೆ ಮೇಡಮ್ ನಾವ್ ಅದನ್ನೇ ನಿಮ್ ಪ್ರೂಫ್ ಏನಾಯ್ತು ನೀವು ಕೊಟ್ರೆ ನಾವ್ ಏನಾದ್ರು ಸೌಲಭ್ಯ ಮಾಡ್ಕೋಬಹುದು ಮೇಡಮ್. ಯಾವ ಪ್ರೂಫ್ ಇಲ್ಲ. ಪ್ರೂಫ್ ಇಲ್ಲ ಮೇಡಮ್. ಬೆಂಗಳೂರಿನಲ್ಲಿ ಇಸ್ಕೊಂಡಿದ್ದಾರೆ ಫಸ್ಟಿಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲ ನಮಗೆ. ಯಾವ ದುಡ್ಡು ಕೂಡ ಯಾವ ಕಳ್ಳನ್ ಮಕ್ಳು ₹1 ಹಾಕಲ್ಲ. ಯಾವ 10,000 ಇಲ್ಲ. 10,000 ನೀವೇ ಕೊಡಿ ಮೇಡಮ್. ಬಂದ್ಮೇಲೆ ನಿಮಗೆ ವಾಪಸ್ ಅದೇನೆ ಕೊಡ್ತೀವಿ. ಮೇಡಮ್ ಒಂದ್ ಕೆಲಸ ಮಾಡಿ, ಈ ತರ ಹೇಳ್ತೀವಿ ಅಂದ್ರೆ ಒಂದ್ ಕೆಲಸ ಮಾಡಿ, ಮನೆ ಖಾಲಿ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೋಗ್ಬಿಡ್ರಿ. ಇಲ್ಲಿ ಏನ್ ತೆಗಿದ್ದೀರಾ ಬೆಂಗಳೂರಲ್ಲಿ? ಥ್ಯಾಂಕ್ ಯು ಮೇಡಮ್. ಗೈಸ್ ಅವ್ರು ಮತ್ತೆ ಕಾಲ್ ಮಾಡಿದ್ರು, ಬನ್ನಿ ಇವಾಗ ನಾವು ಮತ್ತೆ ರಿಟರ್ನ್ ಮಾಡೋಣ. ಮಿಸ್ ಕಾಲ್ ಕೊಟ್ಟಿದ್ರು, ಬನ್ನಿ ಇವಾಗ ಮಾತಾಡೋಣ ಏನಂತ ಕೇಳೋಣ. ಹಲೋ, ಯಾರು ಫೋನ್ ಮಾಡಿದ್ರಿ ಈಗ ಈ ನಂಬರಿಗೆ? ಇಲ್ಲ ಮೇಡಮ್, ಮಿಸ್ ಕಾಲ್ ಬಂದಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದ್ದೆ. ಯಾರು ಫೋನ್ ಮಾಡಿದ್ರ? ಗೃಹಲಕ್ಷ್ಮಿ ಮಾಡ್ಕೊಡ್ತೀವಿ ಇದ್ರಲ್ಲ ಯಾರು? ಮೇಡಮ್ ನನ್ನ ಹೆಸರು ವಿನೋದ್ ಕುಮಾರ್ ಅಂತ. ಸರ್ ಮನೆ ಖಾಲಿ ಮಾಡ್ಕೊಂಡು ಬೆಂಗಳೂರು ಬಿಟ್ಟು ಹೋಗಿ ಊರ್ ಬಿಟ್ಟು ಅಂದ್ರಲ್ಲ, ಮನೆ ಅಡ್ವಾನ್ಸ್ ನೀವು ಕೊಟ್ಟಿದ್ರ ನಮಗೆ ಬೆಂಗಳೂರಿಂದ? ಹೌದು ಮೇಡಮ್, ಸರ್ಕಾರದಲ್ಲ ಬೆಂಗಳೂರು, ನಾವು ಸರ್ಕಾರದವ್ರೆ. ಯಾವ ಸರ್ಕಾರದವ್ರು ನೀವು? ನಾವು ಗೌರ್ಮೆಂಟ್ ಸರ್ಕಾರದವರು ಮೇಡಮ್. ಗೃಹಲಕ್ಷ್ಮಿ ನೀವು ನಮ್ಮಂಗೆ ಬೆಂಗಳೂರಿಗೆ ಬಂದಿದ್ದೀರಾ ತಾನೆ? ಬೆಂಗಳೂರಿನ ಹುಟ್ಟಿ ಕಸ ಗುಡಿಸಿ ನೆಲ ಗುಡಿಸಿ ಮನೆ ಕಟ್ಟಿದ್ದೀರಾ? ಇಲ್ಲ ಮೇಡಮ್, ಬೆಂಗಳೂರಲ್ಲಿಲ್ಲ, ಊರಲ್ಲಿರೋದು ನಾವು. ಮತ್ ನಮ್ಮನ್ನ ಊರಿಗೆ ಹೋಗಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀರಾ? ಅಲ್ಲ ಮೇಡಮ್, 10,000 ನೀವೇ ಕೊಡಿ ಅಂದ್ರಲ್ಲ, ಅದಕ್ಕೆ ರಿಟರ್ನ್ ಆಗಂದಿದ್ದು ಮೇಡಮ್. ಇದು ಮೇಡಮ್ ನಿಮಗೆ ಇದು ಒಳ್ಳೆ ಆಪರ್ಚುನಿಟಿ, ನಿಮ್ಗೆ ಮಿಸ್ ಮಾಡ್ಕೊಂತಿದ್ರ. ದಯವಿಟ್ಟು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಮೇಡಮ್, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಮೇಡಮ್. ಹೇಳಿ ಸರ್, ಇಲ್ಲಿ 5 ಲಕ್ಷ ಕೊಡಿ, ನಾನು 1 ಲಕ್ಷ ಎಷ್ಟು ಕೊಡ್ತೀನಿ. 6 ತಿಂಗಿ ಕೊಡ್ತೀರಾ ಸರ್? 6 ಲಕ್ಷ ಕೊಡಿ, ಮುಂದಿನ ತಿಂಗಳು ಕೊಡ್ತೀನಿ ಸರ್. ಇನ್ನೊಂದ್ಸರಿ ಹೇಳಿ ಸರ್. 5 ಲಕ್ಷ ಇವತ್ತು ಕೊಡಿ, ನಾಳೆ ಕೊಡಿ. 6 ತಿಂಗಳು ಬಿಟ್ಟು 1 ಲಕ್ಷ ಸೇರಿಸ್ಕೊಡ್ತೀನಿ. ಸರಿ ಸರ್, ಇವಾಗ ನೀವು ಆಯ್ತಾ, ನೀವು 6 ಲಕ್ಷ ನೀಗ್ ಕೊಡಿ, ನಾಳೆ ಅಷ್ಟೊತ್ತಿಗೆ 7 ಲಕ್ಷ ನಾನು ಕೊಡ್ತೀನಿ. ಇದಾಗುತ್ತಾ ಸರ್? ಒಪ್ಕೊಂತೀರಾ? ನಾವು ಬೆಂಗಳೂರಿಗೆ ಬಂದು 20 ವರ್ಷ ಆಗೋಯ್ತು ಸರ್. ನಾನು ಊರಲ್ಲಿ ಹುಟ್ಟಿ ಬೆಳೆದು 25 ವರ್ಷ ಆಯ್ತು ಸರ್. ಇಲ್ಲ ಸರ್, ಇವೆಲ್ಲ ಸ್ಕೀಮು ಬೇಡ. ಆರಾಮಾಗಿ ಮನೇಲಿ ಇದ್ದೀರಾ, ಹೆಂಡತಿ ಮಕ್ಳ ಜೊತೆ ನಿಮ್ದಿಯಾಗಿರಿ, ಬಿಡಿ. ಓಕೆ ಬಾಯ್. ಗೈಸ್, ಟ್ರೈನಲ್ಲಿ ಸ್ವಲ್ಪ ಪ್ರ್ಯಾಂಕ್ ಆಗಿದ್ದಾರೆ, ಬಟ್ ಸ್ವಲ್ಪ ಹಂಗೆ ರ್ಯಾಶ್ ಆಗಿದ್ದಾರೆ. ಓಕೆ, ಇನ್ನೊಬ್ರು ಕಾಲ್ ಮಾಡೋಣ. ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಬ್ರು ಮಾಡ್ತಾ ಇದೀವಿ. ಫಸ್ಟ್ನೇದು ಫುಲ್ ರ್ಯಾಶ್ ಆಗೋದ್ರು, ಅವ್ರನ್ನ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಬ್ರು ಮಾಡ್ತಾ ಇದೀವಿ. ಮಂಜಮ್ಮಂಟಿ ಅಂತ ನಮ್ಮ ಮಮ್ಮಿ ಫ್ರೆಂಡ್, ಇವ್ರದ್ದು ಗೃಹಲಕ್ಷ್ಮಿ ಇದೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಕಾಲ್ ಮಾಡೋಣ ಈಗ. ಗೈಸ್ ರಿಂಗ್ ಆಗ್ತಿದೆ ಕಾಲ್. ನಾನು ಮಾತಾಡಿದ್ರೆ ಕಂಡಿಡಿದು ಬಿಡ್ತಾರೆ ಅವರು ಎಲ್ಲರೂ, ನಮ್ಮ ಮಮ್ಮಿ ಫ್ರೆಂಡ್ಸು. ಅದಕ್ಕೋಸ್ಕರ ನಮ್ಮ ಅಣ್ಣನ ಕೈಲಿ ಮಾತಾಡ್ತಿರೋದು ಇವತ್ತು. ರಿಂಗ್ ಆಗ್ತಿದೆ ಗೈಸ್, ಫೋನ್ ಪಿಕ್ ಮಾಡ್ತಿಲ್ಲ. ಹಲೋ 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 ಹಲೋ, ಮಂಜಮ್ಮ ಅವರಾ? ನೀವ್ಯಾರು? ನಾವು ಗೃಹಲಕ್ಷ್ಮಿ ಮಾಡೋರು. ಗೃಹಲಕ್ಷ್ಮಿನ? ಹೌದು ಮೇಡಮ್. ನಿಮ್ದು ಹಳೆ ಗೃಹಲಕ್ಷ್ಮಿ ಅಮೌಂಟ್ ಏನಾದ್ರು ತಗೊಂತಿದ್ರಾ? ಇಲ್ಲ ಸರ್, ನಾವೇನು ತಗೊಂತ ಇಲ್ಲ. ಅಲ್ಲ, ಈಗ ಹೊಸದಾಗಿ ಬಿಟ್ಟಿದ್ರೆ ಮಾಡಿಸಿದ್ದೀರಾ ನೀವು? ಇಲ್ಲ, ಇನ್ನೂ ಮಾಡಿಸಿಲ್ಲ. ಇಲ್ಲ ಮ್ಯಾಮ್, ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮಗೆ ಗೃಹಲಕ್ಷ್ಮಿ ಕಡೆಯಿಂದ ಸೌಲಭ್ಯಗಳು ಸಿಗ್ತಿದೆ. ಈಗ ಹೊಸ ಸರ್ಕಾರ ಚೇಂಜ್ ಮಾಡಿದ್ದಾರೆ. ನೀವು ನಮಗೆ 10,000 ಕೊಟ್ರೆ ನೆಕ್ಸ್ಟ್ ಗೃಹಲಕ್ಷ್ಮಿ ಕಡೆಯಿಂದ ನಿಮಗೆ 20,000 ವಿಡ್ರಾ ಆಗುತ್ತೆ ನಿಮ್ಮ ಅಕೌಂಟ್ಗೆ ಮೇಡಮ್. ಈ ನಂಬರ್ ಎಲ್ಲೋ ನೋಡಿದೀನಲ್ಲ. ಇಲ್ಲಿ ಯಾರ ನಂಬರ್ ಮೇಡಮ್? ಇದು ನಾವು ಸರ್ಕಾರದಿಂದ ಯಾರು ಅಂತ ಹೇಳಿ. ಯಾರಿಲ್ಲ ಮೇಡಮ್, ಅದೇ ನಾವು ಗೃಹಲಕ್ಷ್ಮಿ ಕಡೆಯಿಂದ ಹೇಳ್ತಿಲ್ಲ ಮೇಡಮ್. ನಾನ್ ನಂಬಲ್ಲ. 10,000 ನಂಬರ್ ಐತೆ. ಅಲ್ಲ ಮೇಡಮ್, ಯಾರಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಇದೆ ಅದೇ, ನೀವು 10,000 ಕೊಟ್ರೆ ಗೃಹಲಕ್ಷ್ಮಿ ಕಡೆಯಿಂದ ಎಲ್ಲಾ ಸೌಲಭ್ಯಗಳು ಸಿಗ್ತಾವ ನಿಮಗೆ. ಅದೇ ಮೇಡಮ್, ಅದೇ ಇದು ನಾವು ಇವತ್ತು ಎಲ್ಲಾರ್ದು ಚೆಕ್ ಮಾಡ್ಕೊಂಡ್ ಬಂದಿದ್ವಿ. ಸುಮಾರು ಆದಷ್ಟು ಎಷ್ಟು ನಮ್ ಕಡೆ ಬೆಂಗಳೂರು ವಾರ್ಡಲ್ಲಿ ಇಲ್ಲಿ ಬಂದು ನಮ್ಮ ಹತ್ರ ಯಾರು ಮಾಡ್ಕೊಂತಾರೋ ಆದಷ್ಟು ಅವ್ರಿಗೆಲ್ಲ ಕಾಲ್ ಮಾಡ್ತಿದ್ವಿ ನಾವು. ಅದಕ್ಕೆ ಮೇಡಮ್ ನಿಮ್ ನಂಬರ್ ಸಿಕ್ತು, ನಿಮಗೆ ಕಾಲ್ ಮಾಡಿದ್ವಿ ನಾವು. ಇವಾಗ ನೀವು ನಮಗೆ 10,000 ನಮಗೆ ಕಳ್ಸಿದ್ರೆ ನಿಮಗೆ ಗೃಹಲಕ್ಷ್ಮಿ ಎಲ್ಲ ಅಪ್ರೂವ್ ಆದ್ಮೇಲೆ ನಿಮಗೆ ನಿಮ್ಮ ಅಕೌಂಟ್ಗೆ 20,000 ವಿಡ್ರಾ ಆಗುತ್ತೆ ಮೇಡಮ್. ನಮ್ ಕೈಲಿ ಅಷ್ಟೆಲ್ಲ ಬಿಡಿ ಸರ್, ನಮ್ಗೆ ಬೇಡ. ಇಲ್ಲ ಮೇಡಮ್, ಇಷ್ಟು ಸೌಲಭ್ಯಗಳೆಲ್ಲ ಇದೆ ನೋಡಿ ಮ್ಯಾಮ್, ಸ್ವಲ್ಪ ಯೋಚನೆ ಮಾಡಿ. 10,000 ಯಾರು ಇಟ್ಕೊಂಡಿದ್ದಾರೆ? ಅದೇ ಸೌಲಭ್ಯಗಳಿದೆ, ಸ್ವಲ್ಪ ನೀವು 10,000 ಕೊಡ್ಬೇಕಂದ್ರೆ ಗೃಹಲಕ್ಷ್ಮಿ ಮಾಡ್ಕೊಡ್ತಾರಂತೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ?
ನೀನು ಒಂದ್ 2,000 ಇದ್ರೆ ನಮ್ಮ ಅಕೌಂಟ್ ನೋಡಿ ಮೇಡಮ್. ಅಲ್ಲ ಹಲೋ ಅಣ್ಣ ಬೇಜಾರ್ ಮಾಡ್ಕೊಬೇಡ, ನೀನೇ ಇದ್ರು ಒಂದ್ 2,000 ಹಾಕಣ, ಈ ವಾರ ಬಿಟ್ಟು ಹಾಕ್ತಿವತ್ತ. ಸಿದ್ದರಾಮಯ್ಯ ಹಾಕಿದೆ ನನಗ. ಏ ಇಲ್ಲ ಅಣ್ಣ, ಸಿದ್ದರಾಮಯ್ಯ ನಮ್ಮ ಯಾರೋ ಹಾಕೋ ಮಾಡ್ಕೊಬಿಡಲ್ಲ ಸಿದ್ದರಾಮಯ್ಯರು. ಅಲ್ಲ ಮೇಡಮ್, ನಿಮ್ದು ಗೃಹಲಕ್ಷ್ಮಿ ಮಾಡ್ಸೋದ್ರಿಂದ ಪ್ರೂಫ್ ಏನಾದ್ರು ಇದೆಯಾ? ಅಣ್ಣ ನಮ್ಗೆ ಹಾಕದೇ ಇಲ್ಲ ಅಂದ್ರೆ ಇನ್ನು ಗ್ರೂಪ್ ಹೇಳ್ತಾರ ಸರಿ ಸರಿ ಮಾಡ್ದೆ ಇಲ್ಲ ಬಿಡೋಣ. ಸರಿ ಆಯ್ತಕ್ಕ, ಸರಿ ಆಯ್ತಕ್ಕ, ಸರಿನಣ್ಣ. ಸರಿ ಆಯ್ತಕ್ಕ. ಗೈಸ್ ನೆಕ್ಸ್ಟ್ ಕಾಲ್ ಮಾಡ್ತಾ ಇದೀವಿ. 2 ಕಾಲು ಅವ್ರು ಫುಲ್ಲಿ ರ್ಯಾಶ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸೆಕೆಂಡ್ನೇ ಕಾಲ್ ಒಂಚೂರು ಕಾಮಿಡಿ ಆಗಿತ್ತು. ಫಸ್ಟ್ನೇ ಕಾಲ್ ಫುಲ್ ರ್ಯಾಶ್ ಆಗಿ ಮಾಡಿದ್ರು. ಇವಾಗ 3ನೇ ಕಾಲಿಗೆ ಹೋಗ್ತಾ ಇದೀವಿ. ರಾಧಾ ಆಂಟಿ ಅಂತ ಹೇಳ್ಬಿಟ್ಟು, ಅವರು ನಮ್ಮ ಅಮ್ಮನ ಫ್ರೆಂಡೇ. ಅವ್ರು ಯಾವ ತರ ರಿಯಾಕ್ಷನ್ ಕೊಡ್ತಾರೆ, ಯಾವ ತರ ಮಾತಾಡ್ತಾರೆ, ಬನ್ನಿ ಅವ್ರು ಸೀರಿಯಸ್ ಆಗ್ತಾರೆ ಏನು ಅಂತ. ಗೈಸ್ ಈ ವಿಡಿಯೋದಲ್ಲೆಲ್ಲ ಮಾಡ್ತಿರೋದೆಲ್ಲ ನಾವು ಒಬ್ಬ ಫ್ರೆಂಡಿಗೆ ಕಾಲ್, ಎಲ್ಲ ಆಂಟೀಸ್ಗೆ ಮಾಡ್ತಿರೋದು. ಬನ್ನಿ ಗೈಸ್, ಈಗ ರಾಧಾ ಆಂಟಿ ಅಂತ ಅವ್ರ ಹೆಸರು. ಬನ್ನಿ ಇವ್ರಿಗೆ ಯಾವ ತರ ಪ್ರ್ಯಾಂಕ್ ಆಗ್ತಾರೆ ಅಂತ ನೋಡೋಣ. ಗೈಸ್ ಕಾಲ್ ರಿಂಗ್ ಆಗ್ತೈತೆ. ಹಲೋ ಹಲೋ, ಯಾರು? ರಾಧಾ ಅವರ? ಹೌದು. ನಾವು ಬೇಬಿ. ಹೇಳಿ ಸರ್. ಇದು ನಿಮ್ದು ಗೃಹಲಕ್ಷ್ಮಿ ಅಮೌಂಟ್ ಏನೋ ಬರ್ತಿದ್ಯಾ ಮೇಡಮ್? ಇಲ್ಲ ಸರ್, ಬಂದಿಲ್ಲ. ಬಂದಿಲ್ಲ. ಹಳೇದು ಈಗ ಸಿದ್ದರಾಮಯ್ಯ ಹಾಕ್ಬೇಕಾದ್ರೆ ಬರ್ತಿದ್ದ ಮೇಡಮ್? ಅದು ಸಿದ್ದರಾಮಯ್ಯ ಹಾಕ್ಬೇಕಾದ್ರೆ ಬರ್ತಿತ್ತು ಸರ್, ಈಗ ಬರ್ತಾ ಇದೆ. ಎಷ್ಟು ತಿಂಗಳಿಂದ ಬರ್ತಿಲ್ಲ ಮೇಡಮ್? ಹಲೋ, 2 ತಿಂಗಳು ವಾಯ್ಸ್ ಬ್ರೇಕ್ ಆಗ್ತೈತೆ ನಿಮ್ದು. ಸರ್, ನಾವು ಊರಲ್ಲಿ ಇದೀವಿ. ಊರಲ್ಲಿದೆ. ಓಕೆ, ಎಷ್ಟು ತಿಂಗಳಿಂದ ಬರ್ತಿಲ್ಲ ಮೇಡಮ್? 2 ತಿಂಗಳಾಯ್ತು ಸರ್. ಅದೇ ಈಗ ಹೊಸ್ದಾಗಿ ಏನಾದ್ರು ಮಾಡಿಸ್ಕೊಂಡಿದ್ದೀರಾ? ಇಲ್ಲ ಇಲ್ಲ. ಅದೇ ಈಗ ಹೊಸ್ದಾಗಿ ಬಿಟ್ಟಿದ್ದಾರೆ. ಹಾ ನೀವು ಇವಾಗ ಹೊಸ್ದಾಗಿ ಅಪ್ಲಿಕೇಶನ್ ಮಾಡಿ ಹಾ ಇದ್ ಮಾಡ್ಬೇಕು. ಅದಕ್ಕೆ ನಿಮ್ಗೆ ಏನ್ ಮಾಡ್ತೀರಾ ಅಂದ್ರೆ, ನೀವು ಅಪ್ಲಿಕೇಶನ್ ಹಾಕೋಷ್ಟು ಲೇಟ್ ಆಗುತ್ತೆ. ಇವಾಗ ನಮ್ ಕಡೆಯಿಂದ, ಇದು ಗೌರ್ಮೆಂಟ್ ಕಡೆಯಿಂದ ಒಂದು ಸೌಲಭ್ಯ ಇದೆ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ ಸರ್. ಮಾತಾಡ್ತೀರಾ ಮೇಡಮ್? ಹಿಂದೆನಾ? ಹೌದು. ಹೇಳಿ ಸರ್. ಅದೇ ನೀವು ಏನಿಲ್ಲ ಮೇಡಮ್, ನಮಗೆ 10,000 ಡೆಪಾಸಿಟ್ ಮಾಡಿದ್ರೆ ನಿಮಗೆ ಮಂತ್ಲಿ ಗೃಹಲಕ್ಷ್ಮಿ ಎಲ್ಲ ಮಾಡ್ಸಂದ್ರೆ ಮಂತ್ಲಿ ಏನಾಯ್ತು, ಫಸ್ಟ್ ಮಂತ್ 20,000 ಬರುತ್ತೆ. ಅಲ್ಲ ಸರ್, ಅಂತೀರ 10,000 ಹೆಂಗ್ ಸರ್ ನಾವು ಕೊಡ್ಬೇಕಾಗತ್ತೆ? ಫ್ರೀ ತಾನೆ? ಇಲ್ಲ ಮೇಡಮ್, ಫ್ರೀ. ಇವಾಗ ಫ್ರೀ ಇದನ್ನೆಲ್ಲ ಬಿಟ್ಟು ಅಪ್ಲಿಕೇಶನ್ ಫೀಸ್ ಅಂತ ಇರುತ್ತೆ ಮೇಡಮ್. ಸರಿ ಸರ್, ನಾವು ಬೆಂಗಳೂರಿಗೆ ಬಂದು ಮಾತಾಡ್ತೀವಿ. ಊರಲ್ಲಿ ನೆಟ್ವರ್ಕ್ ಸಿಗಲ್ಲ. ಓಕೆ ಸರಿ. ಸರಿ ಸರ್. ಇವರು ಓಕೆ ತರ ಪ್ರ್ಯಾಂಕ್ ಆಗಾರ. ಅವ್ರಿಗೂ ಗೊತ್ತಾಗಿದೆ, BBMP ಇಂದಾನೆ ಮಾಡಿರೋರು ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ನೆಕ್ಸ್ಟ್ ಕಾಲ್ ನಾವು ಹೋಗೋಣ ಬನ್ನಿ. ಇವಾಗ ದಯವಿಟ್ಟು BBMP ಸದಸ್ಯರೇ ಆಗಲಿ ಮತ್ತೊಬ್ರು ಯಾರು ನೋಡ್ತಿದ್ದೆ ವಿಡಿಯೋ, ದಯವಿಟ್ಟು ನಾವು ಸುಮ್ಮನೆ ಜೋಕ್ಗೋಸ್ಕರ ಮಾಡ್ತಿರೋದಿವಲ್ಲ, ಪ್ರ್ಯಾಂಕ್ ಮಾಡ್ತಾ ಇರೋದು, ಬೇರೆ ಏನು ಇಲ್ಲ. ಬೇರೆ ಯಾರು ಆಚೆ ಇರೋರಿಗೆ ಮಾಡ್ತಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಗೆ ಗೊತ್ತಿರೋರು, ನಮ್ಮ ಮಮ್ಮಿ ಫ್ರೆಂಡ್ಸ್ಗೆ ಮಾಡ್ತಿರೋದು. ಏನ್ ಸೀರಿಯಸ್ ಆಗಲ್ಲ, ಸುಮ್ಮನೆ ಕಾಮಿಡಿಯಾಗೆ ತಗೋಬೇಕು ಎಲ್ಲರೂ. ನೆಕ್ಸ್ಟ್ ಕಾಲ್ ಹೋಗೋಣ ಬನ್ನಿ. ಕಟ್ ಮಾಡೋರು ಬನ್ನಿ, ಕಾಲ್ ಮಾಡ್ಬಿಟ್ಟು ಅವರಿಗೆ ಪ್ರ್ಯಾಂಕ್ ಮಾಡೋಣ. ರಾಧಾಕೃಷ್ಣ ಅವ್ರ ಅಮ್ಮ ಮೊನ್ನೆ ವಿಡಿಯೋದಲ್ಲಿ ಇದ್ನಲ್ಲ, ಅವ್ರ ಅಮ್ಮಂಗೆ ಶಾರದಾ ಅಂತ ಹೇಳ್ಬಿಟ್ಟು ಅವ್ರ ಹೆಸರು 6 ತಿಂಗಳಿಂದ ಏನೋ ಬಂದಿಲ್ಲ ಅಂತೆ. ಬನ್ನಿ ಕೇಳೋಣ ಇವಾಗ. ಕಾಲ್ ರಿಂಗ್ ಆಗ್ತಿದೆ ಗೈಸ್. ಹಲೋ, ಹೇಳಿ. ಶಾರದಾ ಅವ್ರು ಇಲ್ವಾ ಸರ್? ನಾವು ಇಂದ ಕಾಲ್ ಮಾಡ್ತಿರೋದು ಸರ್. ಅವರೆಲ್ಲ ಆಚೆ ಹೋಗಿದ್ದಾರೆ, ಆಮೇಲೆ ಕಾಲ್ ಮಾಡಿ. ಓಕೆ ಸರ್. ಮಾತಾಡ್ದ ಅವ್ರ ಅಮ್ಮ ಏನೋ ಇಲ್ವಂತೆ. ಅವ್ರು ನೆಕ್ಸ್ಟ್ ಕಾಲ್ ಬಂದ್ರೆ ಕಂಟಿನ್ಯೂ ಮಾಡ್ತಿದ್ವಿ. ಇವಾಗ ಬೇರೆಯವ್ರಿಗೆ ಯಾರು ಮಾಡ್ಬೇಕು ಅಂತ ಒಂಚೂರು ಥಿಂಕ್ ಮಾಡ್ಬಿಟ್ಟು 5 ನಿಮಿಷ ಟೈಮ್ ಕೊಡಿ, ನೆಕ್ಸ್ಟ್ ಯಾರಿಗೆ ಮಾಡ್ಬೇಕು ಅಂತ. ಲಾಸ್ಟ್ ಕಾಲ್ ಮಾಡೋದಿದು ಸಾಕು. 4 ಜನನ ಈ ಸೀರಿಯಸ್ ಅರೆ ತುಂಬಾ ಇದಾಗ್ಬಿಡುತ್ತೆ. 4 ಜನಕ್ಕೆ ಮಾಡ್ತೀವಿ. ನೆಕ್ಸ್ಟ್ ಕಾಲ್ ಯಾರಿಗೆ ಮಾಡ್ತೀವಿ ಅಂತ ವೆಯ್ಟ್ ಮಾಡ್ತೀರಿ, ಕಾಯ್ದೇರಿ. ನಾನು ಹೇಳ್ತೀನಿ ಗೈಸ್. ನೆಕ್ಸ್ಟ್ ಬಂದು ನಮ್ಮ ಅತ್ತೆ ಕಾಲ್ ಮಾಡ್ತಿರೋದು. ಇವ್ರ ಹೆಸರು ಮಂಜುಳಾ ಅಂತ. ಊರಲ್ಲಿ ಇರೋರ ಬನ್ನಿ, ಇವ್ರು ಯಾವ ತರ ಪ್ರ್ಯಾಂಕ್ ಆಗ್ತಾರೆ ಅಂತ. ಮಾಡಿದ್ 3 ಜನನು ಸರಿಯಾಗಿ ಮಾತಾಡಿರೋದೆ ನಮ್ಮ ಹತ್ರ. ಇವ್ರ ಹತ್ರ ಇವಾಗ ಮಾತಾಡೋಣ ಬನ್ನಿ. ಇವ್ರು ಪಿಕ್ ಆಗುತ್ತೋ ಆಗಲ್ಲ ನೋಡೋಣ, ಬಟ್ ಮಾತಾಡೋಣ ಬನ್ನಿ. ಟ್ರೈ ಮಾಡೋಣ ಇವ್ರಿಗೆ ಫುಲ್ ಪ್ರ್ಯಾಂಕ್ ಮಾಡಕ್ಕೆ. ರಿಂಗ್ ಆಗ್ತೈತೆ ಕಾಲ್. ಸೈಬರ್ ಇಂದ ಅಂತ ಹೇಳಿ.
person you're calling is not. ಗೈಸ್ ಫೋನ್ ಪಿಕ್ ಮಾಡ್ತಿಲ್ಲ, ಎಲ್ಲಾನು ಹೊರಗಡೆ ಹೋಗಿರ್ತಾರೆ, ಇಲ್ಲ ಅಂದ್ರೆ ಹೊಲಕ್ಕೆ ಹೋಗಿರ್ತಾರೆ. ನಮ್ಮ ಆ ಕಡೆ ಇವ್ರದ್ದು 5 minutes later. ಕಟ್ ಆಗಿತ್ತಲ್ಲ, ಅವ್ರಿಗೆ ಮಾಡ್ತಾ ಇದೀವಿ. ಬನ್ನಿ ಇವಾಗ ಮಾತ್ರ ನಾವು ಯಾವ ತರ ಪ್ರ್ಯಾಂಕ್ ಆಗ್ತಾರೆ. ನಮ್ಮ ಅತ್ತೆ ಇವರು ಗೈಸ್ ಕಟ್ ಆಯ್ತು, ನಾವೇ ಮಾಡ್ತೀವಿ. ಒಂದು ನಿಮಿಷ ತಡೀರಿ, ಇವ್ರು ಯಾವ ತರ ಪ್ರ್ಯಾಂಕ್ ಆಗ್ತಾರಂತ ನೋಡೋಣ ಬನ್ನಿ ಇವಾಗ. ಗೈಸ್ ರಿಂಗ್ ಆಗ್ತೈತೆ ಕಾಲ್. ಹಿಂಗೆ ಆಗ್ತಿದೆ, ಬನ್ನಿ ನೋಡೋಣ ಇವ್ರು ಯಾವ ತರ ಪ್ರ್ಯಾಂಕ್ ಆಗ್ತಾರೆ ಅಂತ. ಹಲೋ ಹಲೋ, ಮಂಜುಳಾ, ನೀವ್ಯಾರು? ನಾವು ಸೈಬರಿಂದ ಮಾತಾಡ್ತಿರೋದು. ಹಾ, ಇದು ನಿಮ್ದು ಗೃಹಲಕ್ಷ್ಮಿ ದುಡ್ಡು ಏನಾದ್ರು ಬರ್ತಿದ್ಯಾ? ಇಲ್ಲ ಸರ್, ಬರ್ತಾ ಇಲ್ಲ. ಎಷ್ಟು ದಿನದಿಂದ ಬರ್ತಿಲ್ಲ ಮೇಡಮ್? ಸುಮಾರು ದಿನದಿಂದ ಬರ್ತಾ ಇಲ್ಲ. ಹಳೆ ಗೃಹಲಕ್ಷ್ಮಿ ಏನಾದ್ರು ದುಡ್ಡು ಬರ್ತಿದ್ಯಾ ನಿಮಗೆ? ಹೌದು. ಮೇಡಮ್ ಕೇಳಿಸ್ಲಿಲ್ಲ, ಜೋರಾಗಿ ಹೇಳಿ. ಹೌದು. ಹೌದಾ ಮೇಡಮ್, ಅದು ಪ್ರೂಫ್ ಏನಾದ್ರು ಇದೆಯಾ ನಿಮ್ದು ಹಳೆದೇನ ಮಾಡಿಸ್ಕೊಂಡಿರೋದು ಗೃಹಲಕ್ಷ್ಮಿದು? ಮಾಡಿಸ್ಕೊಂಡಿರೋದು ಇದೆ. ಇದೆ ಮೇಡಮ್. ಈಗ ಹೊಸದಾಗಿ ಬಿಟ್ಟಿದ್ದಾರೆ ಅಪ್ಲಿಕೇಶನ್. ಏನಿದೆ ಮೇಡಮ್ ಅದು ಅಪ್ಲಿಕೇಶನ್ ಏನ್ ಗೊತ್ತಾ, ಇದು ಹೊಸದಾಗಿ ಸರ್, ಬಿಟ್ಟಿದ್ದಾರೆ ಅಷ್ಟಕ್ಕೂ ನನ್ನ ನಂಬರ್ ಹೆಂಗ್ ಸಿಕ್ತು ಅಂತ ಮೇಡಮ್. ಗೊತ್ತಾಗಿಲ್ಲ. ಇದು ಏನ್ ಗೊತ್ತಾ, ನೀವು ಹಳೆ ಗೃಹಲಕ್ಷ್ಮಿ ಹಾಕಿದ್ರೆ ಅದರಿಂದ ನಂಬರ್ಗಳು ಸಿಗುತ್ತೆ ನಮಗೆ. ಇಲ್ಲ, ಈ ನಂಬರ್ ನಾವು ಕೊಟ್ಟೇ ಇಲ್ಲ. ಈಗ ಯಾವ್ದೋ ನಂಬರ್ ಬಂದಿದೆ ನಮಗೆ, ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ. ಹಾ, ಅದೇ ಮೇಡಮ್, ಈಗ ನೀವು ಹೊಸದಾಗಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಈಗ ಏನಿಲ್ಲ ಅಂದ್ರೆ, ಈಗ ನೀವು ಗೃಹಲಕ್ಷ್ಮಿ ಹೊಸದಾಗಿ ಮಾಡಿಸ್ಕೋಬೇಕು ಅಂದ್ರೆ ತುಂಬಾ ಲೇಟ್ ಆಗುತ್ತೆ ಮೇಡಮ್. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಿಮ್ ಕಡೆಯಿಂದ ನಮಗೆ 10,000 ಡೆಪಾಸಿಟ್ ಆದ ನಮಗೆ. ಏ ಬಿಕ್ಲಾ ನೀನಾ? ಇವ್ನ್ಯಾವನ ಸೆಡೆ ನನ್ ಮಗ. ಗೈಸ್ ಗೊತ್ತಾಯ್ತು ಗೈಸ್. ಲಾಸ್ಟ್ ಕಾಲ್ ಮಾತ್ರ ಗೊತ್ತಾಗಿರೋದು ಅಷ್ಟೇ, ಅದನ್ನ ನಾವೇ ಮಾಡಿದೀವಿ ಅಂತ. ಲಾಸ್ಟ್ ಒಂದು ಮಾತ್ರ ಫ್ಲಾಪ್ ಆಗಿದೆ, ಮಿಕ್ಕಿದ 3-4 ಮಾತ್ರ ಚೆನ್ನಾಗೇ ಹೋಗಿದೆ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದು ಕಾಮಿಡಿಗೋಸ್ಕರ ಮಾಡಿರೋದಷ್ಟೇ ವ್ಲಾಗು, ಬೇರೆ ಏನು ರೀಸನ್ ಇಲ್ಲ. ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ, ಯಾರಿಗೂ ಆಚೆ ಇರೋರು ಮಾಡಿಲ್ಲ. ನಮ್ಮ ಅಮ್ಮನ ಫ್ರೆಂಡ್ಸು, ನಮ್ಮ ಅತ್ತೆಗೆ ಅಷ್ಟೇ ಮಾಡಿರೋದು. ಎಂಡೋರ್ಗು ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನು ತುಂಬ ಜನಕ್ಕೆ ಶೇರ್ ಮಾಡಿ. ಇದೇ ಥರ ಇನ್ನೂ ಪ್ರ್ಯಾಂಕ್ ಕಾಲ್ಸು, ಚಾಲೆಂಜ್ಗಳೆಲ್ಲ ಮಾಡ್ತಾ ಇರ್ತೀವಿ. ಎಂಡೋರ್ಗು ನೋಡಿ. ಥ್ಯಾಂಕ್ ಯು. ನಾಳೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್. ಬೈ ಬೈ ಗೈಸ್. See you again.